ಹಾಯ್, ಗುಡ್ ಈವ್ನಿಂಗ್. ದಿಸ್ ಇಸ್ ವಾಣಿ ಮಂಜುನಾಥ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಹೊಸ ಕಾನ್ಸೆಪ್ಟ್ನೊಂದಿಗೆ ನಿಮ್ಮ ಮುಂದೆ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂತ ಬಂದಿದ್ದೇನೆ. ಸೊ ಏನಪ್ಪ ಅಂತಂದರೆ, ನಾವು ಒಂದು ಮಾರ್ಕೆಟಲ್ಲಿ ಎರಡು ರೀತಿಯಾಗಿ ಅನಾಲಿಸಿಸನ್ನು ಮಾಡ್ತೀವಿ. ಸೊ ಒಂದಿದು ಫಂಡಮೆಂಟಲ್ ಅನದರ್ ಒನ್ ಈಸ್ ಟೆಕ್ನಿಕಲ್ ಅನಾಲಿಸಿಸ್. ಆ ಟೆಕ್ನಿಕಲ್ ಒಂದು ಟರ್ಮಿನಾಲಜಿ ಇಟ್ಕೊಂಡು ಒಂದು ಹೇಗೆ ನಾವು ಮಾರ್ಕೆಟಿನ ಒಂದು ಟ್ರೆಂಡನ್ನು ಐಡೆಂಟಿಫೈ ಮಾಡ್ಬೋದು ಅನ್ನೋದನ್ನು ಇವತ್ತು ನಾನು ನಿಮಗೆ ಒಂದು ತಿಳಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಹೌ ಟು ಐಡೆಂಟಿಫೈ ದ ಡಯಾಗ್ನಲ್ ಟ್ರೆಂಡ್ ಇನ್ ದ ಮಾರ್ಕೆಟ್. ಓಕೆ, ಲೆಟ್ಸ್ ಮೂವ್. ಹೇಗೆ ಮಾರ್ಕೆಟಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾರ್ಕೆಟು ಒಂದು ಮೂವ್ ಆಗುತ್ತೆ, ನಾವು ಹೇಗೆ ಒಂದು ಟ್ರೆಂಡನ್ನು ಐಡೆಂಟಿಫೈ ಮಾಡೋದು, ವೆದರ್ ಇಟ್ ಈಸ್ ಮೂವಿಂಗ್ ಅಪ್ ಸೈಡ್, ಡೌನ್ ಸೈಡ್ ಆರ್ ಸೈಡ್ ವೇಸ್ ಅನ್ನೋದನ್ನ ಇವತ್ತು ನೋಡೋಣ. ಓಕೆ, ಲೆಟ್ಸ್ ಡೈವ್. ಹೇಗೆ ನಾವು ಮಾರ್ಕೆಟಿನ ಟ್ರೆಂಡನ್ನು ಡಿಸೈಡ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಒಂದು ಹೇಗೆ ಒಂದು ಇಲ್ಲಿ ನಾನು ತಿಳಿಸಿದಾಗಿಂದ ಹಾರಿಜಾಂಟಲ್ ಲೈನ್ ಮತ್ತು ಡಯಾಗ್ನಲ್ ಲೈನ್ ಅಂತ ಹೇಳಿದೆ. ದೀಸ್ ಆರ್ ಆಲ್ ದ ಟೆಕ್ನಿಕಲ್ ಟರ್ಮಿನಾಲಜೀಸ್ ವಿಚ್ ವಿ ಯೂಸ್ ಇನ್ ದ ಸ್ಟಾಕ್ ಮಾರ್ಕೆಟ್. ಓಕೆ, ಈ ಎರಡು ಇದು ಟೆಕ್ನಿಕಲ್ ಟರ್ಮಿನಾಲಜೀಸ್ ಆಗಿರೋದ್ರಿಂದ ನಾವು ಒಂದು ಟೆಕ್ನಿಕಲ್ ಅನಾಲಿಸಿಸನ್ನು ಮಾರ್ಕೆಟಲ್ಲಿ ಮಾಡೋಕ್ಕೆ ಹೋಗ್ತಿದ್ದೀರೋ ಅವ್ರಿಗೆ ಈ ಇದು ಬಹಳ ಬೇಸಿಕ್ಕಾಗಿ ಹಾಗೂ ಬೇಸಿಕ್ ಜೊತೆಗೆ ವೆರಿ ಮಚ್ ನೀಡೆಡ್ ಫ್ಯಾಕ್ಟರ್ ಆಗಿರುತ್ತೆ ಈ ಎರಡು ಅಂಶಗಳು. ಸೊ ಇದರಿಂದ ನಾವು ಬಹಳನೇ ಮಾರ್ಕೆಟಲ್ಲಿ ಒಂದು ಅಕ್ಯುರೇಸಿನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗ್ತದೆ. ಸೊ ಏನಿದು ಹಾರಿಜಾಂಟಲ್ ಲೈನ್ ಮತ್ತು ಡಯಾಗ್ನಲ್ ಲೈನ್ ಅನ್ನೋದನ್ನು ಇನ್ ಡೀಪಾಗಿ ನೋಡೋಣ. ಓಕೆ, ಸಿ ಬೇಸಿಕ್ ಫ್ಯಾಕ್ಟರ್. ಯಾರೆಲ್ಲ ಟೆಕ್ನಿಕಲ್ ಅನಾಲಿಸಿಸನ್ನು ಕಲಿಬೇಕು ಅಂತ ಇದ್ದೀರಾ, ಆಲ್ರೆಡಿ ಕಲಿತಾ ಇದ್ದೀರಾ, ಫಾರ್ ದೆಮ್ ಆಲ್ಸೋ ವೆರಿ ಮಚ್ ಇಂಪಾರ್ಟೆಂಟ್ ಆಗಿದೆ. ಸೊ ಹಾಗಾಗಿ ನಾನು ಇದು ಕಾನ್ಸೆಪ್ಟನ್ನು ತೊಗೊಂಡೆ. ಸೊ ಹಾರಿಜಾಂಟಲ್ ಲೈನ್ ಅಂತಂದರೆ ನೋಡಿರ್ಬೋದು, ಇಲ್ಲಿ ಮಾರ್ಕೆಟ್ ಏನಾಗುತ್ತೆ, ವಿಲ್ ನಾಟ್ ಮೂವ್ ಇನ್ ಸ್ಟ್ರೈಟ್ ಲೈನ್, ಕರೆಕ್ಟಾ? ಸೊ ಏನಾಗುತ್ತೆ, ಒಂದು ಇಲ್ಲಿಂದ ಅಪ್ವರ್ಡ್ ಮೂಮೆಂಟ್ ಕೊಡ್ತು, ಪುನಃ ಡೌನಿಗೆ ಬಂತು, ಅಗೇನ್ ಸಮ್ವೇರ್ ಇಟ್ ಟುಕ್ ದ ಸಪೋರ್ಟ್, ಅಗೇನ್ ಇಟ್ ವೆಂಟ್ ಹೈಯರ್ ಸೈಡ್ ಆ್ಯಂಡ್ ಅಗೇನ್ ಫ್ರಮ್ ದೇರ್ ಮತ್ತೆ ಕೆಳಗಡೆ ಬಂದು ಇದೇ ಒಂದು ಜಿಗ್ಜಾಗ್ ಪ್ಯಾಟರ್ನಲ್ಲಿ ಮೂವ್ ಆಗ್ತಾಯಿದೆ. ಸೊ ಎಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗ್ತಾಯಿದೆ ಅನ್ನೋದು ವೆರಿ ಮಚ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿಂದ ಶುರುವಾಯಿತು, ಅಗೇನ್ ಈ ಒಂದು ಸರ್ಟನ್ ಪಾಯಿಂಟಲ್ಲಿ ಎಂಡಾಗಿ ಅಗೇನ್ ಇಟ್ಟು ರಿವರ್ಸ್, ಅಲ್ಲಿಂದ ಒಂದು ರಿವರ್ಸ್ ತೊಗೊಳ್ತು, ಅಗೇನ್ ಮತ್ತೆ ಇಲ್ಲಿ ಕೆಳಗಡೆಯಿಂದ ಇಲ್ಲಿ ಒಂದು ಪಾಯಿಂಟಲ್ಲಿ ಒಂದು ಸಪೋರ್ಟ್ ತೊಗೊಂಡು ಮೇಲೆ ಹೋಯಿತು. ಸೊ ಇದನ್ನು ನಾವು ಒಂದು ಲೈಮನ್ ಲ್ಯಾಂಗ್ವೇಜಲ್ಲಿ ಅಥವಾ ಎಲ್ಲರಿಗೂ ಒಂದು ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ಒಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಝೋನ್ ಆಗಿರುತ್ತೆ. ಸೊ ಇಲ್ಲಿಂದ ಪ್ರೈಸ್ ಹೋಗುತ್ತೆ, ಇಲ್ಲಿಂದನೇ ಅದು ರಿವರ್ಸ್ ಆಗುತ್ತೆ ಅಥವಾ ಯೂ ಟರ್ನ್ ತೊಗೊಳುತ್ತೆ. ಇಲ್ಲಿ ನೋಡಿ ಮಲ್ಟಿಪಲ್ ನಮಗೆ ಟರ್ನ್ ಆಗಿದೆ, ಪ್ರೈಸ್ ಇಲ್ಲಿಂದ ಹೋಗುತ್ತೆ, ಸೇಮ್ ಒಂದು ಝೋನಿಂದ ಹೋದ ತಕ್ಷಣ ರಿವರ್ಸ್ ಆಗ್ತಾಯಿದೆ. ಸೊ ಇದು ಹೇಗೆ ನೋಡಿ, ಮಿನಿಮಮ್ ನಮಗೆ ಒಂದು 2 ಪಾಯಿಂಟ್ ನಮಗೆ ಟಚ್ ಆಗಲಿಕ್ಕೆ ಸಿಗಬೇಕು ಅಲ್ವಾ? ಎಸ್, ಇಲ್ಲಿ ನೋಡಿ 1 2 3 ಪಾಯಿಂಟ್ ಅಂತ ನಮಗೆ ಸಿಕ್ಕಿದೆ. ಇದೇ ಏರಿಯಾದಿಂದನೇ ರಿವರ್ಸ್ ಆಗಿದೆ, ಮತ್ತು ಪುನಃ ಕೆಳಗಡೆನೂ ಅಷ್ಟೇ ಸಪೋರ್ಟು. ಇದೇನು ರೆಸಿಸ್ಟೆನ್ಸ್ ಸಪೋರ್ಟ್, ಆರ್ ಇದು ಸಪ್ಲೈ ಮತ್ತು ಡಿಮ್ಯಾಂಡ್ ಝೋನ್ ಅಲ್ವಾ? ಆರ್ ಡಿಸ್ಟ್ರಿಬ್ಯೂಷನ್, ಅಕ್ಯುಮುಲೇಷನ್ ಅಥವಾ ಡಿಸ್ಟ್ರಿಬ್ಯೂಷನ್, ಯಾವ ರೀತಿ ಬೇಕಾದ್ರೂ ನಾವು ಕರಿಬೋದು. ಸೊ ವೆನ್ ಎವರ್ ದ ಪ್ರೈಸ್ ವಿಲ್ ಈ ಏರಿಯಾನ ಟಚ್ ಆಗುತ್ತೋ ಇಟ್ ವಿಲ್ ರಿವರ್ಸ್ ಅನ್ನೋ ಇದು ನಾವು ಸ್ಟ್ರೈಟ್ ಲೈನ್ ಹಾಕಿದಾಗ ಇಲ್ಲಿ ಸರ್ಟನ್ ಪಾಯಿಂಟ್ಸ್ಗಳು ಟಚ್ ಆಗ್ತಾಯಿದೆ. ಇಲ್ಲಿ ಲೋವರ್ ಸೈಡ್ಗೂ ಅಷ್ಟೇ ಈ ಏರಿಯಾದಲ್ಲೇ ಇಂದನೇ ರಿವರ್ಸ್ ತೊಗೊಳ್ತಾ ಇದೆ. ಅಂದರೆ ಈ ಏರಿಯಾ ಬಂದುಬಿಟ್ಟು ಎಲ್ಲಿ ಮೋರ್ ದೆನ್ 2 ಪಾಯಿಂಟ್ಸ್ ಇಲ್ಲಿ ಟಚ್ ಆಗುತ್ತೋ ಕೀ ಏರಿಯಾ ಆಗುತ್ತೆ. ಯಾಕೆ ಇದೇ ಏರಿಯಾದಿಂದನೇ ಬೀಳುತ್ತೆ ಅನ್ನೋದು ಇಂಪಾರ್ಟೆಂಟು. ಯಾಕೆ ಇದೇ ಏರಿಯಾದಿಂದನೇ ಎದ್ದೇಳುತ್ತೆ ಅಂತಂದರೆ, ಇಲ್ಲಿ ಒಂದು ಮೇಜರ್ ಸಪೋರ್ಟ್ ಇದ್ದರೆ ಅಥವಾ ಮೇಜರ್ ರೆಸಿಸ್ಟೆನ್ಸ್ ಇದ್ದರೆ ಅಲ್ಲಿ ತುಂಬ ಆರ್ಡರ್ಸ್ಗಳು ಪ್ಲೇಸ್ ಆಗಿದ್ದರೆ ಆ ಏರಿಯಾದಲ್ಲಿ ಟ್ರಿಗರ್ ಆಗಿ ವಿತೌಟ್ ಅಲ್ಲಿ ಮೇಲಕ್ಕೆ ಹೋಗೋದ್ರಿಂದ ಅಲ್ಲಿಂದನೇ ರಿವರ್ಸ್ ಆಗ್ತದೆ. ಅಂದರೆ ಈ ಏರಿಯಾ ತುಂಬ ಮೇಜರ್, ಈ ಏರಿಯಾನ ಬ್ರೇಕ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬ್ರೇಕ್ ಆಗಬೇಕು ಅಂತಂದರೆ ಅಲ್ಲಿ ತುಂಬ ಯೂಜ್ ಕ್ವಾಂಟಿಟಿ ಆಗಿ ಅಥವಾ ತುಂಬ ಫೋರ್ಸ್ ಇದ್ದರೆ ಮಾತ್ರ ಇಟ್ ವಿಲ್ ಬ್ರೇಕ್. ಅದರಿಂದ ಪದೇ ಈ ಏರಿಯಾನ ಸಪೋರ್ಟ್ ಮಾಡ್ತಾಯಿದೆ, ಹೈಯರ್ ಸೈಡ್ ಏರಿಯಾನ ರೆಸಿಸ್ಟ್ ಮಾಡ್ತಾಯಿದೆ. ಸೊ ದೀಸ್ ಆರ್ ದ ಹಾರಿಜಾಂಟಲ್ಲಿ ಲೈನಲ್ಲಿ ಮೂವ್ ಆಗ್ತಾಯಿದೆ ಪ್ರೈಸು. ಏರಿಯಾ ಬಂದ ತಕ್ಷಣ ಒಂದು ಹಾರಿಜಾಂಟಲ್ ಲೈನ್ಗೆ ನಮಗೆ ಸಿಗ್ತಾಯಿದೆ. ಇದು ಹಾರಿಜಾಂಟಲ್ ಲೈನ್ ಅಂತ ಸಪೋರ್ಟು ಅಥವಾ ರೆಸಿಸ್ಟೆನ್ಸ್ ಅಂತ ಹೇಳ್ಬೋದು. ಇನ್ನೊಂದು ವೆರಿ ಮಚ್ ಇಂಪಾರ್ಟೆಂಟ್ ಈ ಒಂದು ರೀತಿಯಲ್ಲಿ ಕೂಡ ನಾವು ಒಂದು ಟೆಕ್ನಿಕಲ್ಲಿ ನಾವು ಅನಲೈಸ್ ಮಾಡಬೇಕಾದ್ರೆ ಪ್ರೈಸು ಎಲ್ಲಿಂದ ಬೈಯಿಂಗ್ ಬಂದಿದೆ, ಎಲ್ಲಿಗೆ ಅದು ಬೈಯಿಂಗು ಅಥವಾ ಎಲ್ಲಿಗೆ ಸೆಲ್ಲಿಂಗ್ ಬರ್ತಾ ಇದೆ ಅನ್ನೋದು ಕೂಡ ನಾವು ಐಡೆಂಟಿಫೈ ಮಾಡಬಹುದು ಇದರಿಂದ. ಸೊ ಅನದರ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ಮಾರ್ಕೆಟಲ್ಲಿನ ಟ್ರೆಂಡನ್ನು ಅನಲೈಸ್ ಮಾಡಬೇಕಂತಂದರೆ
ಡಯಾಗ್ನಲ್ ಟ್ರೆಂಡ್ ಲೈನ್. ಏನಿದು ಡಯಾಗ್ನಲ್ ಟ್ರೆಂಡ್ ಲೈನ್? ಹೆಸರಲ್ಲೇ ಇದೆ. ಅಂದರೆ ಡಯಾಗ್ನಲ್ಲಿ ನೋಡುವಂಥದ್ದು, ಮೇಲಿಂದ ಕೆಳಗಡೆ ಅಥವಾ ಕೆಳಗಡೆಯಿಂದ ಲೆಫ್ಟ್ ಸೈಡಿಂದ ರೈಟ್ ಸೈಡ್ಗೆ ಅಪ್ವರ್ಡಲ್ಲಿ ನೋಡುವಂಥದ್ದು. ಮಾರ್ಕೆಟು ಏನು ಇಂಪಲ್ಸಿವ್ ಕರೆಕ್ಟಿವ್ ಮೋಡಲ್ಲಿ ಮೂವ್ ಆಗ್ತಾ ಇದೆ. ಸೊ ಇಂಪಲ್ಸಿವ್ ಕರೆಕ್ಟಿವ್ ಮೋಡಲ್ಲಿ ಮೂವ್ ಆಗ್ತಾ ಇರುವಾಗ ನೀವು ಇದೊಂದು ಗಮನಿಸ್ಬೋದು. ನೋಡಿ, ನಾನು ಇಲ್ಲಿ ಒಂದು ಲೈನ್ ಹಾಕಿದ್ದೀನಿ, ಟ್ರೆಂಡ್ ಲೈನು. ಈ ಒಂದು ಇದರಲ್ಲಿ ಏನಾಗ್ತಾ ಇದೆ, ಇಲ್ಲಿ ಪ್ಯಾಟ್ರನ್ಗೆ ನಾನು ಮೇಲ್ಗಡೆ ಹೈಯರ್ ಸೈಡಲ್ಲಿ ನಾನು ಲೈನನ್ನು ಡ್ರಾ ಮಾಡಿದ್ದೀನಿ, ಇಲ್ಲಿ ಲೋವರ್ ಸೈಡಲ್ಲಿ ಡ್ರಾ ಮಾಡಿದ್ದೀನಿ. ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟು. ಸೊ ಯಾಕೆ ಇದು ಲೋವರ್ ಸೈಡಿನಲ್ಲಿ ನಾನು ಡ್ರಾ ಮಾಡಿದ್ದೀನಿ ಅಂತಂದರೆ, ಇದು ಡಯಾಗ್ನಲ್ಲಿ ಏನಾಗ್ತಾಯಿದೆ, ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಕೆಳಗಡೆ ಬರ್ತಾ ಇದೆ, ಮತ್ತು ಪುನಃ ಇಂಪಲ್ಸಿವ್ ಕರೆಕ್ಟಿವ್ ಆಗಿ ಪ್ಯಾಟರ್ನ್ ಮಾಡಿಕೊಂಡು ಮೇಲೆ ಹೋಗ್ತಾ ಇದೆ. ಸೊ ಪ್ರೈಸ್ ಈಸ್ ಮೂವಿಂಗ್ ಹೈಯರ್ ಆ್ಯಂಡ್ ಹೈಯರ್. ಎಸ್, ಇಲ್ಲಿ ಒಂದು ಸರ್ಟನ್ ಪಾಯಿಂಟ್ ಬಂದಾಗ ಇಲ್ಲೂ ಅಷ್ಟೇ ನಮಗೆ ಮಿನಿಮಮ್ 2 to 3 ಪಾಯಿಂಟ್ ಈಸ್ ನೀಡೆಡ್ ಒಂದು ಟ್ರೆಂಡ್ ಲೈನನ್ನು ನಾವು ಡ್ರಾ ಮಾಡಲಿಕ್ಕೆ. ಸೊ ಇಲ್ಲಿ ನೋಡಿ 1, 2, 3 ಪಾಯಿಂಟ್ಸ್ ನಮಗೆ ಸಿಕ್ಕಿದೆ ಇಲ್ಲಿ. ಸೊ ವೆನ್ ಎವರ್ ದ ಪ್ರೈಸ್ ಕಮ್ಸ್ ಟು ದಿಸ್ ಲೈನ್, ಇಟ್ ವಿಲ್ ಆ್ಯಕ್ಟ್ ಆ್ಯಸ್ ಎ ಸಪೋರ್ಟ್. ಮತ್ತು ಪುನಃ ಪ್ರೈಸ್ ಮೇಲೆ ಹೋಯಿತು, ಪುನಃ ನಿಯರ್ ಬೈ ಈ ಒಂದು ಟ್ರೆಂಡ್ ಲೈನಿಗೆ ಬಂದಾಗ ಇಲ್ಲಿ ಈ ಲೈನು ತುಂಬ ಒಂದು ಹೈಯರ್ ಮಾಡಿಕೊಂಡು ಹೈಯರ್ ಲೋ ಮಾಡ್ಕೊಂಡು ಹೋಗ್ತಾಯಿದೆ. ಹೈಯರ್ ಐ ಆ್ಯಂಡ್ ಹೈಯರ್ ಲೋ ಒಂದು ಪ್ಯಾಟರ್ನಲ್ಲಿ ಮೂವ್ ಆಗ್ತಾ ಇದೆ. ಸೊ ಇದು ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಮಗೆ ಈ ಒಂದು ಪ್ಯಾಟರ್ನ್ ಕಂಟಿನ್ಯೂಷನ್ ಆಗುತ್ತೆ. ಓಕೆ, ಎಸ್, ಇದು ನನ್ನ ಒಂದು ಏನು ಯಾವಾಗ ನಾವು ಯೂಸ್ ಮಾಡ್ತೀವಿ, ಒಂದು ಬೈಯಿಂಗ್ ಇದು ಮಾಡುವಾಗ ನಾವು ಯೂಸ್ ಮಾಡುವಂತಹ ಒಂದು ವೆರಿ ಮಚ್ ಇಂಪಾರ್ಟೆಂಟ್ ಇದು. ಓಕೆ, ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಒಂದು ಕ್ವಶನ್ ಆಗುತ್ತೆ. ಸೊ ಇದನ್ನು ನಾವು ಬೈಯಿಂಗ್ ಮಾಡುವಾಗ ಈ ಒಂದು ಪ್ಯಾಟರ್ನನ್ನು ಯೂಸ್ ಮಾಡ್ತೀವಿ, ಈ ಒಂದು ಟ್ರೆಂಡ್ ಲೈನನ್ನು ಯೂಸ್ ಮಾಡ್ತೀವಿ. ಸೊ ಅದನ್ನೇ ಅಗೇನ್ ನೋಡಿ, ಪ್ರೈಸು ಏನು ಮಾಡ್ತಾಯಿದೆ, ಇಂಪಲ್ಸಿವ್ ಒಂದು ಕರೆಕ್ಟಿವ್ ಮೋಡಲ್ಲಿ ಹೋಗ್ತಾ ಇದ್ದಿದ್ದು ಸಡನ್ನಾಗಿ ಅಲ್ಲಿಂದ ಏನಾಗ್ತಾಯಿದೆ ನೀವು ನೋಡ್ಬೋದು, ಇಲ್ಲಿ ಸ್ಲೋಪ್ ಸಿಕ್ಕಿದೆ ನಮಗೆ, ಡೌನ್ ಸೈಡ್ ಸ್ಲೋಪ್, ರೈಟ್. ಸೊ ಇದು ಯಾವಾಗ ಒಂದು ಪ್ರೈಸ್ ಮೇಲೆ ಹೋಗ್ತಾ ಇದ್ದಿದ್ದು ಇಮಿಡಿಯೇಟಾಗಿ ಅಲ್ಲಿ ಒಂದು ಸರ್ಟನ್ ಪಾಯಿಂಟ್ಸಿಂದ ರೆಸಿಸ್ಟ್ ಆಗಿ ಅಲ್ಲಿಂದ ಬಂದಾಗ ಏನು ಮಾಡ್ತಿದೆ, ಅಗೇನ್ ಸೆಕೆಂಡ್ ಟೈಮ್ ಹೋದಾಗ ಅಲ್ಲಿಂದನೇ ಮತ್ತೆ ಒಂದು ಸರ್ಟನ್ ಪಾಯಿಂಟಿಂದ ರಿವರ್ಸ್ ಆಗ್ತಾಯಿದೆ. ನಮಗೆ ಆಲ್ರೆಡಿ ಒಂದು 2 ಪಾಯಿಂಟ್ ಸಿಕ್ತು, ಅದನ್ನು ಇಟ್ಕೊಂಡು ನಾವೇನು ಮಾಡ್ತೀವಿ, ನೆಕ್ಸ್ಟ್ ಒಂದು ಡ್ರಾ ಮಾಡಿದಾಗ ಈ ಒಂದು ಏರಿಯಾಗೆ ಬಂತು ಅಂತಂದರೆ ಪ್ರೈಸ್ ಅಗೇನ್ ಇಟ್ ವಿಲ್ ಆ್ಯಕ್ಟ್ ಆಸ್ ಎ ರೆಸಿಸ್ಟೆಂಟ್. ನಾವು ಈ ಪ್ಯಾಟರ್ನನ್ನು ಸೆಲ್ಲಿಂಗಲ್ಲಿ ಅಥವಾ ಪ್ರೈಸ್ ಎಲ್ಲಿಂದ ರಿವರ್ಸ್ ಆಗ್ಬೋದು ಅನ್ನೋದು ಒಂದು ನೋಡ್ಕೋಬೇಕು ಅಂತಂದಾಗ ಈ ಒಂದು ಟ್ರೆಂಡ್ ಲೈನನ್ನು ಯೂಸ್ ಮಾಡಬಹುದು. ಅದನ್ನು ಚಾರ್ಟಲ್ಲಿ ಕೂಡ ನೋಡೋಣ. ಸೊ ಇದಕ್ಕೂ ಅಷ್ಟೇ ಮಿನಿಮಮ್ 2 to 3 ಟಚ್ ಬೇಕು ನಮಗೆ. ಒಂದು 2 to 3 ಟಚ್ ಆದ ನಂತರ ಇಲ್ಲಿ ನಮಗೆ ಒಂದು ಪಾಯಿಂಟಿಂದ ಬ್ರೇಕ್ಔಟ್ ಆಯಿತು ಅಂತಂದರೆ ಅಗೇನ್ ದಿಸ್ ಆ್ಯಕ್ಟ್ಸ್ ಆಸ್ ಎ ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡ್ಕೊಂಡು ಮೇಲೆ ಹೋಯ್ತು ಅಂತಂದರೆ ನೆಕ್ಸ್ಟ್ ಈ ಝೋನ್ಗಳೆಲ್ಲ ನಮಗೆ ಸಪೋರ್ಟಾಗಿ ವರ್ಕ್ ಆಗುತ್ತೆ. ದಿಸ್ ಇಸ್ ಅ ಡಯಾಗ್ನಲ್ ಒಂದು ಟ್ರೆಂಡ್ ಲೈನ್ ಅಂತ ಹೇಳ್ಬೋದು. ಇದು ಬೈ ಮಾಡುವಾಗ ಯೂಸ್ ಮಾಡ್ತೀವಿ, ಇದನ್ನು ನಾವು ಸೆಲ್ಲಿಂಗಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಇದು ಹೈಯರ್ ಐ ಮತ್ತು ಹೈಯರ್ ಲೋನಲ್ಲಿ ಹೋಗ್ತಾ ಇದೆ, ಇದು ಲೋವರ್ ಐ ಮತ್ತು ಲೋವರ್ ಲೋನಲ್ಲಿ ಮೂವ್ ಆಗ್ತಾ ಇದೆ. ಈ ಒಂದು ಪ್ಯಾಟರ್ನ್ ಇಟ್ಕೊಂಡು ನಾವು ಹೇಗೆ ಒಂದು ಮಾರ್ಕೆಟ್ ಟ್ರೆಂಡನ್ನು ಅನಲೈಸ್ ಮಾಡ್ಬೋದು ಅಂತ ಇವಾಗ ರಿಯಲ್ ಚಾರ್ಟಲ್ಲಿ ಕೂಡ ನಾವು ನೋಡೋಣ. ಚಾರ್ಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಎಸ್, ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ಟೆಕ್ನಿಕಲ್ ಅನಾಲಿಸಿಸ್ ಇದು. ನೋಡೋದಕ್ಕೆ ಈಸಿ ಅನಿಸುತ್ತೆ, ಬಟ್ ಪ್ರಾಕ್ಟಿಕಲ್ ಟ್ರೇಡ್ ಮಾಡುವಾಗ ಸ್ವಲ್ಪ ಅನುಭವ ಬೇಕು. ಹಾಗಾಗಿ ಇದು ಲರ್ನಿಂಗ್ ಪರ್ಪಸ್ ಅಂತ ನೀವು ರಿಸೀವ್ ಮಾಡ್ಕೊಳ್ಬೇಕಾಗತ್ತೆ. ಜಸ್ಟ್ ಫಾರ್ ದ ಲರ್ನಿಂಗ್ ಪರ್ಪಸ್ ಆಗಿರುತ್ತೆ, ಆಯಿತಾ. ಇದೆಲ್ಲ ಒಂದು ಸ್ವಲ್ಪ ನಾವು ರಿಯಲ್ ಮಾರ್ಕೆಟಲ್ಲಿ ಅಪ್ಲೈ ಮಾಡುವಾಗ ಸ್ಕಿಲ್ ಕೂಡ ರಿಕ್ವೈರ್ಮೆಂಟು. ಆಮೇಲೆ ಏನು ಒಂದು ನ್ಯೂಸ್ಗಳು ಇದು ಗ್ಲೋಬಲಿ ಮತ್ತು ಡೊಮೆಸ್ಟಿಕ್ ನ್ಯೂಸ್ಗಳು ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಓಕೆ, ಬಟ್ ಒಂದು ಟ್ರೆಂಡನ್ನು ವಿ ಕ್ಯಾನ್ ಐಡೆಂಟಿಫೈ. ಏನು ಹೇಳ್ತೆ, ಹಾರಿಜೆಂಟಲ್ ಟ್ರೆಂಡನ್ನು ಐಡೆಂಟಿಫೈ ಮಾಡೋದು ಹೇಗೆ ಅಂತ ಹೇಳಿದೆ ನಿಮಗೆ ಅಲ್ವಾ. ಎಸ್, ನೋಡ್ತಾ ಇದ್ದೀರ ಪ್ರೈಸ್ನ. ಒಂದು ಸಲ ಒಂದು ಪ್ರೈಸ್ ಏನಾಯಿತು, ಹೈಯರ್ ಸೈಡ್ಗೆ ಹೋಯ್ತು, ಪುನಃ ಕೆಳಗಡೆ ಬಂದು ಮತ್ತೆ ಪುನಃ ಈ ಲೈನನ್ನು ಟಚ್ ಮಾಡ್ತು, ಇಲ್ಲ 25,001, ಮತ್ತು ಅಗೇನ್ ಡೌನ್ ಸೈಡು, ಅಗೇನ್ ಹೈಯರ್ ಸೈಡು. ನೋಡಿ, ಇದೇ ಝೋನಲ್ಲೇ ಒಂದು ಲೈನ್ ಸೇಮ್ ಇದರಲ್ಲೇ ಏರಿಯಾದಲ್ಲೇ ರೆಸಿಸ್ಟ್ ಮಾಡ್ತಾಯಿದೆ, ಹಾಗೆ ಸೇಮ್ ಏರಿಯಾದಲ್ಲಿ ಸಪೋರ್ಟ್ ಮಾಡ್ತಾಯಿದೆ.
ಸುಮಾರು ಇದುವರೆಗೂ ಆ ಒಂದು ಝೋನಲ್ಲೇ ಇದೆ. ನಾವೊಂದು ಲೈನ್ ಹಾಕಿದ್ರೆ 1 2 3 ಎಷ್ಟು ಟಚ್ ಆಗಿದೆ ನೋಡಿ, ನೋಡೋಣ ಬನ್ನಿ. ಎಸ್, ಈ ಒಂದು ಏರಿಯಾ ಅಲ್ವಾ. ಜಸ್ಟ್ ಮಿನಿಟ್. ಹಾಂ, ಮಲ್ಟಿಪಲ್ ಟೈಮ್ಸ್ ಆ ಏರಿಯಾನ ಟಚ್ ಮಾಡಿದೆ ಅಲ್ವಾ. ನೋಡಿ ಈ ಏರಿಯಾ ಮತ್ತು ಈ ಏರಿಯಾ ಕೂಡ ಟಚ್ ಒಂದು ಲೆವೆಲ್ವರೆಗೂ ಹೋಗಿದೆ. ಅದ ಬಿಟ್ಟರೆ ಈ ಲೆವೆಲ್ಲೆಲ್ಲ ಸೇಮ್ 2 to 3 ಟೈಮ್ಸ್ ಆ ಏರಿಯಾನ ಟಚ್ ಮಾಡಿದೆ. ಮತ್ತು ಡೌನ್ ಸೈಡ್ಗೂ ಅಷ್ಟೇ ಅಲ್ವಾ. ಡೌನ್ ಸೈಡ್ಗೂ ಕೂಡ ನೋಡಿ ಇಲ್ಲೊಂದು ಸಲ 1 2 3 4th ಟೈಮ್ ಅಲ್ವಾ. 1 2 3 ಮತ್ತು 4th ಟೈಮ್ ಸೇಮ್ ಏರಿಯಾನ ರೆಸ್ಪೆಕ್ಟ್ ಮಾಡಿ ಪುನಃ ಪುನಃ ಹೋಗಿದೆ. ಇದೇನಾಗುತ್ತೆ ಈಗ, ಇದು ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೆ ಇದು ಸಪೋರ್ಟ್ ಏರಿಯಾ ಕೂಡ ಅಂತ ನಾವು ಹೇಳ್ಬೋದು. ರೆಸಿಸ್ಟೆನ್ಸ್, ಸಪೋರ್ಟು, ಆರ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಝೋನು ಅಥವಾ ಡಿಸ್ಟ್ರಿಬ್ಯೂಷನ್ ಮತ್ತು ಅಕ್ಯುಮುಲೇಷನ್ ಝೋನ್ ಅಂತ ಕೂಡ ಹೇಳ್ತೀವಿ. ಬೇರೆ ಬೇರೆ ಹೆಸರಿಂದ ಹೇಳ್ತೀವಿ, ಬಟ್ ಅದರ ಒಂದು ಭಾವಾರ್ಥ ಒಂದೇ ಆಗಿರುತ್ತೆ. ಸೊ ಇಲ್ಲಿಂದ ಮತ್ತೆ ಪುನಃ ಮಾರ್ಕೆಟ್ ಏನಾಯಿತು, ಒಂದು ಬ್ರೇಕ್ಔಟ್ ಕೊಡ್ತು. ಬ್ರೇಕ್ಔಟ್ ಕೊಟ್ಟ ತಕ್ಷಣ ಅದು ಹೈಯರ್ ಸೈಡ್ಗೆ ಮಾರ್ಕೆಟ್ ಮೂವ್ ಆಯಿತು. ಸೊ ನಮಗೆ ಇದರಿಂದ ಒಂದು ಐಡೆಂಟಿಫೈ ಆಯ್ತಲ್ಲ, ಈ ಏರಿಯಾಗೆ ಬಂದಾಗ 1 2 3 ಟಚ್ ಆಯಿತು ಅಂತಂದರೆ ಯಾವ ಕಡೆಗೆ ಮಾರ್ಕೆಟ್ ಬ್ರೇಕ್ಔಟ್ ಆಗುತ್ತೋ ಆ ಕಡೆಗೆ ಒಂದು ಮೂಮೆಂಟನ್ನು ಕೊಡುತ್ತೆ ಅಂತ. ಇದು ಆರಿಜೆಂಟಲ್ ಲೈನಲ್ಲಿ ನಾವು ಮಾರ್ಕೆಟಿನ ಒಂದು ಟ್ರೆಂಡನ್ನು ಐಡೆಂಟಿಫೈ ಮಾಡುವಂಥದ್ದು. ಸೊ ಅನದರ್ ಒಂದು ಇದೆ, ಯಾವುದು ಇನ್ನೊಂದು ಯಾವುದು ಹೇಳಿದ್ದೆ ನಾನು, ಒಂದು ನಿಮಿಷ. ಡಯಾಗ್ನಲ್ ಟ್ರೆಂಡ್ ಅಲ್ವಾ. ಇದು ನಮ್ಗೆ ಗೊತ್ತಾಯ್ತು ಈಗ. ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಡ್ರಾ ಮಾಡೋದು ಒನ್ ಟೈಪ್ ಆಫ್ ಇದು ಆರಿಜೆಂಟಲ್ ಇದರಲ್ಲಿ ನಾವು ಲೈನ್ ಹಾಕ್ಕೊಂಡು ನಾವು ಸಪೋರ್ಟನ್ನು ರೆಸಿಸ್ಟೆನ್ಸನ್ನು ಡ್ರಾ ಮಾಡ್ತೀವಿ. ಇನ್ನೊಂದು ಡಯಾಗ್ನಲ್ ಟ್ರೆಂಡ್ ಲೈನ್ ಅಂತಂದ್ರೇನು, ಮಾರ್ಕೆಟ್ ಹೇಳಿದೆ ಯಾವತ್ತೂ ಕೂಡ ಇಂಪಲ್ಸಿವ್ ಕರೆಕ್ಟಿವ್ ಮೋಡಲ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಆ ಒಂದು ಇದರಲ್ಲಿ ಏನು ಇಲ್ಲಿಂದ ಒಂದು ಹೈಯರ್ ಲೋ ಮಾಡ್ಕೊಂಡು ಹೋಗ್ತಿದ್ದಾಗ ಏನಾಯಿತು, ಒಂದು ಸರ್ಟನ್ ಪಾಯಿಂಟ್ಸಿಂದ ರಿವರ್ಸ್ ಆಗ್ತಾ ಇದೆ. ರಿವರ್ಸ್ ಆಗಬೇಕಾದ್ರೆ ನೋಡಿ ಇಲ್ಲಿ ಗೊತ್ತಾಗುತ್ತೆ ನಿಮಗೆ, ಲೋವರ್ ಸೈಡಿಗೆ ಬಂತು. ಸ್ವಲ್ಪ ದೊಡ್ಡ ಮಾಡ್ತೀನಿ, ಕಂಪ್ಲೀಟ್ ಎಸ್. ಹಾಂ, ಒಂದು ಸರ್ಟನ್ ಪಾಯಿಂಟ್ ರೀಚ್ ಆದಮೇಲೆ ಏನಾಯಿತು, ಮಾರ್ಕೆಟ್ ಕೆಳಗಡೆ ಬರೋಕ್ಕೆ ಶುರು ಆಯಿತು. ಪುನಃ ಮೇಲೆ ಹೋಯಿತು, ಪುನಃ ಕೆಳಗೆ ಬಂತು. ಹೀಗೆ ಸೇಮ್ ಆರಿಜೆಂಟಲ್ ಹೇಗೆ ಆಯಿತು, ಅಪ್ಸ್ ಆ್ಯಂಡ್ ಡೌನ್ ಆಗ್ತಾ ಇದೆ. ಬಟ್ ಪ್ಯಾಟ್ರನ್ ನೋಡಿದ್ರೆ ಗೊತ್ತಾಗುತ್ತೆ, ಈ ಒಂದು ಹೈಯರ್ ಸೈಡ್ಗಿಂತ ಡೌನ್ ಸೈಡಿಂದನೇ ರಿವರ್ಸ್ ತೊಗೊಳ್ತಾ ಇದೆ. ಮತ್ತು ಪುನಃ ಕೆಳಗೆ ಬಂತು, ಪುನಃ ಮತ್ತು ಇಲ್ಲೇನು ಹೈ ಮಾಡಿತ್ತಲ್ಲ ಅದರ ಒಂದು ಪಾಯಿಂಟಿಂದ ಡೌನ್ ಸೈಡಿಂದನೇ ರಿವರ್ಸ್ ಆಗ್ತಾ ಇದೆ. ಸೊ ಆವಾಗ ಇದನ್ನು ಹೇಗೆ ನಾವು ಡ್ರಾ ಮಾಡೋದು ಅಂದಾಗ, ನಾವು ಈ ರಿವರ್ಸಲ್ ಪಾಯಿಂಟ್ಸ್ಗಳನ್ನ ನೋಡಿಕೊಂಡು ಅದನ್ನು ನಾವು ಡ್ರಾ ಮಾಡಬೇಕಾಗತ್ತೆ. ನಮಗೆ ಈಗ ಎಕ್ಸಾಂಪಲ್ಲು ಅಡ್ಜಸ್ಟ್ ಮಾಡೋಣ. ನಮಗೆ ಅಟ್ಲೀಸ್ಟ್ ಡ್ರಾ ಮಾಡಲಿಕ್ಕೆ ಮಿನಿಮಮ್ 2 ಪಾಯಿಂಟ್ಸ್ ರಿಕ್ವೈರ್ಡ್. 3 ಇದ್ದರೆ ಇಸ್ ವೆರಿ ಮಚ್ ಇದು ಪವರ್ಫುಲ್ ಅನ್ನೋದು ಗೊತ್ತಾಗತ್ತೆ. ಸೊ ನೋಡಿ, ಈ ಒಂದು ಏರಿಯಾ ಬಂತು, ಇಲ್ಲಿಂದನೇ ಪುನಃ ಮಾರ್ಕೆಟ್ ರಿವರ್ಸ್ ಆಯಿತು. ಇಲ್ಲಿಂದ ರಿವರ್ಸ್ ಆಗಿದ್ದು ಪುನಃ ನೋಡಿ, ನಮಗಿದು ಗೊತ್ತಿಲ್ಲ ಫ್ಯೂಚರಲ್ಲಿ ಏನಾಗುತ್ತೆ ಅಂತ. ಇಲ್ಲಿವರೆಗೂ ಡ್ರಾ ಆಗಿರುತ್ತೆ, ಇದನ್ನು ಎಕ್ಸ್ಟೆಂಡ್ ಮಾಡಿ ಬಿಟ್ಟಿರ್ತೀವಿ. ಸೊ ಈ ಏರಿಯಾ ಮತ್ತೆ ಪುನಃ ಏನಾದ್ರು ಟಚ್ ಆಯಿತು ಅಂತಂದರೆ ಅಲ್ಲಿಂದ ಪ್ರೈಸ್ ರಿವರ್ಸ್ ಆಗುತ್ತೆ ಅಂತ ಇಲ್ಲಿ ಆಗಿದೆ. ಸೊ ಅದೇ ಥರನೇ ಲೋವರ್ ಸೈಡ್ಗೂ ಆಗಿದೆ. ನಾವು ಇಲ್ಲಿಂದ ಏನು ಫಾಲಿಂಗ್ ಇದ್ದಿದ್ದಾಗ ನಾವು ಹೈಯರ್ ಸೈಡ್ ಮಾತ್ರ ಕನ್ಸಿಡರೇಷನ್ ಮಾಡ್ತೀವಿ. ಇದು ತುಂಬ ಇಂಪಾರ್ಟೆಂಟ್, ಸೂಕ್ಷ್ಮ. ಇದು ನಮಗೆಲ್ಲೂ ಕೂಡ ಪ್ರಾಕ್ಟಿಕಲಿ ಮಾಡಿದಾಗ ಮಾತ್ರ ಇದು ಗೊತ್ತಾಗುವಂಥದ್ದು. ಇದು ಯಾವುದೇ ಒಂದು ಬುಕ್ಸಲ್ಲಿ ಆಗಿರ್ಬೋದು ಅಥವಾ ಇನ್ಯಾರು ಇದು ಹೇಳ್ಕೊಡೋಕ್ಕೆ ಸಾಧ್ಯನೇ. ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಇದನ್ನು ನಾವು ತುಂಬ ಡೀಪಾಗಿ ಗಮನಿಸ್ತೀವಿ. ಓಕೆ, ಐ ಥಿಂಕ್ ನಾನು ತುಂಬ ಇಂಪಾರ್ಟೆಂಟ್ ಒಂದು ಥಿಂಗನ್ನು ಶೇರ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಏನಿದೆ ಮಾರ್ಕೆಟು ಪ್ರೆಸೆಂಟ್ಲಿ ಏನಿದೆ, ನಮಗೆ ಮಿಡಲಲ್ಲಿದೆ ಅಲ್ವಾ. ಟ್ರೆಂಡ್ ಲೈನ್ನ ಮಿಡಲಲ್ಲಿದೆ. ಈಗ ಆಲ್ರೆಡಿ 1 2 3 4 ಟೈಮ್ ಇದಾಗಿರೋದ್ರಿಂದ ಪುನಃ ಈ ಏರಿಯಾನ ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ
ಏರಿಯಾ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ನಮಗೆ ಹೈಯರ್ ಸೈಡ್ಗೆ ಮೂಮೆಂಟ್ ಸಿಗತ್ತೆ. ಇಲ್ಲ ಡೈರೆಕ್ಟಾಗಿ ಇಲ್ಲಿಗೆ ನಮಗೆ ಗ್ಯಾಪ್ ಅಪ್ ಆಯಿತು ಅಂತಂದರೆ ಈ ಏರಿಯಾ ಮತ್ತೆ ಒಂದು ಸೆಕೆಂಡ್ ರೆಸಿಸ್ಟ್ ಆಗಿ ಆಮೇಲೆ ಈ ಒಂದು ರೀತಿಯಲ್ಲಿ ಮಾರ್ಕೆಟ್ ಮೂವ್ ಆಗಲಿಕ್ಕೂ ಚಾನ್ಸಸ್ ಇದೆ. ಆಮೇಲೆ ಇದು ಯಾವ ರೀತಿ ಒಂದು ಟ್ರೆಂಡ್ ಲೈನನ್ನು ಫಾರ್ಮೇಷನ್ ಆಗಿದೆ ಅಂತಂದು ನೋಡೋದಾದರೆ ತುಂಬ ಡೀಪ್ ಇದಾಗಿದೆ ನೋಡಿ. ಒಂದಕ್ಕೊಂದು ಟಚ್ ಆಗಿಲ್ಲ, ತುಂಬ ಒಂದು ಫೋರ್ಸೆಬಲಿ ನಾವು ಪಾಯಿಂಟ್ಸ್ನ ಟಚ್ ಮಾಡಬೇಕಾಗಿದೆ. ಸ್ಟೀಪಾಗಿ ಫಾಲೋ ಆಗಿದೆ. ಏನಾದ್ರು ಇನ್ ಕೇಸ್ ನಮಗೆ ಈಗ ಪ್ರೆಸೆಂಟ್ಲಿ 24,700 ಹತ್ರ ಇದ್ದೀವಿ, ಗ್ಯಾಪ್ ಅಪ್ ಆಯಿತು ಅಂತಂದರೆ ಇಲ್ಲಿಂದನೇ ಮತ್ತೆ ಮಾರ್ಕೆಟ್ ಪುನಃ ನಮಗೆ ರಿವರ್ಸ್ಗೆ ಚಾನ್ಸಸ್ ಕಾಣಿಸ್ತಾ ಇದೆ, ತುಂಬ ಸ್ಟೀಪಾಗಿ ಇರೋದ್ರಿಂದ. ಇಲ್ಲ ಸ್ಲೋ ಆ್ಯಂಡ್ ಸ್ಟಡಿ ಮಾಡಿಕೊಂಡು ಇಲ್ಲೇ ಹೋಲ್ಡ್ ಮಾಡ್ಕೊಂಡು ಹೋಯಿತು ಅಂತಂದರೆ ಯು ಕ್ಯಾನ್ ಸಿ ಹೈಯರ್ ಸೈಡ್. ನಮಗೆ ತುಂಬ ಮೇಜರ್ ಆಗಿರುವಂತಹ ಝೋನಲ್ಲಿ ನಾವು ಇದ್ದೀವಿ. ಯಾವುದಾದ್ರು 24,500. ಒನ್ಸ್ ಇಫ್ ಇಟ್ ಬ್ರೇಕ್ಸ್, ಇದೇನಾದ್ರು ನಮಗೆ ಬ್ರೇಕ್ ಆಯಿತು ಅಂತಂದರೆ ನಮಗೆ ನೆಕ್ಸ್ಟ್ ಸಪೋರ್ಟು ತುಂಬಾ ಯೂಜ್ ಒಂದು ಇದು ಡೌನ್ಫಾಲ್ ಇದೆ. ಒಂದು ನಮಗೆ ನೆಕ್ಸ್ಟ್ 500ವರೆಗೂ ನಮ್ಗೆ ಯಾವುದೇ ರೀತಿಯಾದ ಸಪೋರ್ಟ್ ಇಲ್ಲ ಇಲ್ಲಿ ಡ್ರಾ ಲೈನ್ ಆಲ್ಸೋ. ಇಲ್ಲಿವರೆಗೂ ನಮಗೆ ಯಾವುದೇ ರೀತಿಯಾದ ಒಂದು ಸಪೋರ್ಟು ಇಲ್ಲ ಡೈರೆಕ್ಟ್, ಯಾಕಂದರೆ ಮಲ್ಟಿಪಲ್ ಟಚ್ ನೋಡ್ಬೋದು, ಮಲ್ಟಿಪಲ್ ಸಪೋರ್ಟ್ ತೊಗೊಂಡು ಹೋಗಿರೋದ್ರಿಂದ ಇಲ್ಲಿ ಹೋಲ್ಡ್ ಮಾಡಿ ಮೇಲಕ್ಕೆ ಹೋದರೆ ವಿ ಹ್ಯಾವ್ ಇದು ಮೇಜರಾಗಿ ಒಂದು ಸಪೋರ್ಟ್ ಆಗುತ್ತೆ. ಇಲ್ಲ ಇದೇನಾದ್ರು ಬ್ರೇಕ್ ಆಯಿತು ಅಂತಂದರೆ ವಿ ಹ್ಯಾವ್ ತುಂಬ ಡೀಪ್ ಫಾಲ್ ಕೂಡ ನೋಡಲಿಕ್ಕೆ ಸಿಗ್ಬೋದು. ಆ್ಯಸ್ ಪರ್ ನನಗೆ ಒಂದು ಟ್ರೆಂಡ್ ಲೈನ್ ಪ್ರಕಾರ ಒಂದು ಇದು ಅನಲೈಸ್ಗೆ ಸಿಗ್ತಾ ಇರೋವಂಥದ್ದು. ಸೊ ನಾಳೆಗೆ ಹೇಗೆ ನಾವು ಟ್ರೇಡ್ ಮಾಡ್ಬೋದು ಅಂದರೆ ಇದೇ ಒಂದು ಇಂಟ್ಯಾಕ್ಟ್ ಆಗುತ್ತೆ. ಈ ಟ್ರೆಂಡ್ ಲೈನ್ ಕೂಡ ನಾವು ಯೂಸ್ ಆಗುತ್ತೆ. ನಮ್ಗೆ ಇಲ್ಲಿಂದ ನೋಡ್ಕೊಂಡು ಬರ್ತಾಯಿದ್ರೆ ಬೀಳೋವಾಗ ತುಂಬ ಫಾಸ್ಟಾಗಿ ಬೀಳ್ತಾಯಿದೆ, ಹೇಳೋಗೋ ಎಷ್ಟು ಎದೇಳುತ್ತೋ ಪಾಸಿಟಿವ್ ಹೋಗುತ್ತೋ ಅಷ್ಟೇ ಒಂದು ಇದನ್ನು ಡ್ರ್ಯಾಗ್ ಮಾಡ್ತಾಯಿದೆ ಫುಲ್. ಅದನ್ನು ಅಷ್ಟು ಅಪ್ ಆಗಿರೋ ಮಾರ್ಕೆಟನ್ನು ಎಲ್ಲ ರೆಡ್ ಆಗಿ ಕನ್ವರ್ಟ್ ಆಗ್ತಾಯಿದೆ ಅಟ್ ದ ಎಂಡ್ ಆಫ್ ದ ಟೈಮಲ್ಲಿ. ಸೊ ಹಾಗಾಗಿ ನಮಗೆ ಇಲ್ಲಿ ಪ್ರೈಸ್ ಆ್ಯಕ್ಷನ್ ಆಗಿ ಮೇಲಕ್ಕೆ ಹೋಗೋಕ್ಕೆ ತುಂಬ ಇಲ್ಲಿ ಬೇಸ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ನಮಗೆ ಫ್ರೀ ಫಾಲ್ ಆಗಿ 24,000ವರೆಗೂ ವಿ ಕ್ಯಾನ್ ಸಿ ದ ಮಾರ್ಕೆಟ್. ಓಕೆ, ಇದು ನಾಟ್ ಇನ್ ಒನ್ ಡೇ ಅಂತಲ್ಲ, ಇಟ್ ಮೇ ಟೇಕ್ 1 ವೀಕ್ ಆಲ್ಸೋ, ಬಟ್ ಡಿಪೆಂಡಿಂಗ್ ಅಪಾನ್ ದ ಒಂದು ಏರಿಯಾ ಇಂಪಾರ್ಟೆಂಟ್ ಆಗುತ್ತೆ. ಆ ಏರಿಯಾ ಬಂದಾಗ ನಾವು ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಪ್ರೈಸ್ ಆ್ಯಕ್ಷನನ್ನು ನೋಡಿಕೊಂಡು ಏರಿಯಾದಲ್ಲಿ ಯಾವ ರೀತಿ ಒಂದು ಸಪೋರ್ಟ್ ಮಾಡ್ತಾಯಿದೆ ಅಂತ ನೋಡಿಕೊಂಡು ನಾವು ಟ್ರೇಡನ್ನು ತೊಗೊಳ್ಬೇಕಾಗತ್ತೆ. ಇವಾಗ ಆಲ್ರೆಡಿ ನಮಗೆ ಎಲ್ಲ ಗ್ಲೋಬಲ್ ಮಾರ್ಕೆಟ್ ಇರ್ಬೋದು, ನಮ್ಮ ಒಂದು ಇದಿರ್ಬೋದು, ಎಲ್ಲ ಪಾಸಿಟಿವ್ ತೋರಿಸ್ತಾ ಇರೋದ್ರಿಂದ ನಾಳೆಗೊಂದು ಗ್ಯಾಪ್ ಅಪ್ ಕೊಡೋದಕ್ಕೆ ತುಂಬ ಚಾನ್ಸ್ ಇದೆ. ಬಟ್ ಹೌ ಇಸ್ ಗೋಯಿಂಗ್ ಟು ಸಸ್ಟೈನ್ ಅಟ್ ದಟ್ ಲೆವೆಲ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಾನೀಗ ನೋಡ್ತಾ ಇರೋದು ಈ ಏರಿಯಾಗೆ ಡೈರೆಕ್ಟ್ ಓಪನ್ ಆಗುತ್ತೆ ಅಂತ ನೋಡ್ತಾ ಇದ್ದೀನಿ. ಈ ಏರಿಯಾದಲ್ಲಿ ಓಪನ್ ಆಯಿತು ಅಂತಂದರೆ ನಮಗೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಕೂಡ ಇದೆ. ಸೊ ರೆಸಿಸ್ಟೆನ್ಸ್ ಆ್ಯಸ್ ಪರ್ ನಾನು ಯಾವುದು ಡಯಾಗ್ನಲ್ ಟ್ರೆಂಡ್ ಲೈನ್ನ ಯೂಸ್ ಮಾಡಿಕೊಂಡು ಟ್ರೇಡ್ ಮಾಡೋದು ಹೇಗೆ ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಹೇಳ್ತಾ ಇರುವಂಥದ್ದು. ಸೊ ನಾಳೆಗೆ ಏನಾದ್ರು ಗ್ಯಾಪ್ ಅಪ್ ಆಯಿತು ಅಂತಂದರೆ ನಮಗೆ ಈ ಏರಿಯಾ ನಮಗೆ ರೆಸಿಸ್ಟ್ ಆಗ್ಬೋದು. ಇದು ಒಂದು ನನ್ನ ಒಂದು ನಾಳೆಯ ಒಂದು ನಿಫ್ಟಿಗೆ ಹಾಕ್ಕೊಂಡಿರುವಂಥ ಇದು ಟ್ರೆಂಡ್ ಲೈನ್ದು. ಇದೇ ಥರ ನಮಗಿದು ಸೆನ್ಸೆಕ್ಸ್ ಕೂಡ ಆ್ಯಸ್ ಪರ್ ಹೇಗೆ ನಿಫ್ಟಿ ಮೂವ್ ಆಗುತ್ತೆ ಸೆನ್ಸೆಕ್ಸ್ ಕೂಡ ಅದೇ ರೀತಿ ಇದಾಗೋದ್ರಿಂದ ಅದನ್ನು ನೀವು ಒಂದು ಹಾಕ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಪಡಿ. ಓಕೆ, ಲೆಟ್ಸ್ ಮೂವ್ ಟು ದ ಬ್ಯಾಂಕ್ ನಿಫ್ಟಿ. ಬ್ಯಾಂಕ್ ನಿಫ್ಟಿ ಕೂಡ ಅಷ್ಟೇ ಒಂದು ಬೇಸಲ್ಲಿ ಇದೆ ಆಲ್ರೆಡಿ. ನಾನು 1 hour ಚಾರ್ಟಲ್ಲಿ ನಾನು ಅನಲೈಸ್ ಮಾಡ್ತಾ ಇರೋದು, ಒಂದು ಬಿಗ್ ಟೈಮ್ ಫ್ರೇಮಲ್ಲೇ ಅನಲೈಸ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಟೈಮ್ ಫ್ರೇಮಲ್ಲಿ ತೊಗೊಳೋದಕ್ಕೆ ಟ್ರೆಂಡ್ ಲೈನ್ ಅಷ್ಟಾಗಿ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಇದು ಅಷ್ಟೇ ನೋಡಿ, ಇಲ್ಲಿ ನಿಮಗೆ ಒಂದು ಇವೆಲ್ಲ ಲೈನ್ ಎಲ್ಲ ಬಂತಲ್ಲ, ನಮಗೆ ಡಯಾಗ್ನಲ್ ಟ್ರೆಂಡ್ ಲೈನ್ಗೆ ತುಂಬ ಸ್ಟೀಪ್ ಆಗಿದೆ. ಇಲ್ಲಿ ಬೇಸ್ ಆಗ್ತಾ ಇರೋದ್ರಿಂದ ಇದೊಂದು ಮೇಜರ್ ಸಪೋರ್ಟ್ ಆಗಿ ಕೂಡ ವರ್ಕ್ ಆಗುತ್ತೆ. ಯಾವುದಾದ್ರು 55,500 ಮೇಜರ್ ಸಪೋರ್ಟ್. ಇದೇನಾದ್ರು ಬ್ರೇಕ್ ಆಯಿತು ಅಂತಂದರೆ ನಮಗೆ ಡೌನ್ ಸೈಡಿಗೆ ಬಂದುಬಿಟ್ಟು ಜಸ್ಟ್ ರಿಮೂವ್ ಆಲ್ ದ ಥಿಂಗ್ಸ್. ಹಾಂ,
ಇಲ್ಲೊಂದು ಸಪೋರ್ಟ್ ಇದೆ. ಇದನ್ನು ಬೇಸ್ ಮಾಡಿಕೊಂಡು ಹೋಯಿತು ಅಂತಂದರೆ ಹೈಯರ್ ಸೈಡ್ಗೆ ನಮಗೆ ಟಾರ್ಗೆಟ್ ಬಂದುಬಿಟ್ಟು 55,800 ಅದರ ನೆಕ್ಸ್ಟ್ 56,200 ಹೈಯರ್ ಸೈಡ್ ಝೋನ್ ಆಯಿತು. ಲೋವರ್ ಸೈಡ್ ಸಪೋರ್ಟ್ ಏನಾದ್ರು ಮಾರ್ಕೆಟ್ ಏನಾದ್ರು ಟೋಟಲ್ ಈ ಲೆವೆಲ್ಸಿಂದನೇ ಡ್ರಾಪ್ ಔಟ್ ಆಯಿತು ಅಂತಂದರೆ ನಮಗೆ ಮೇಜರ್ ಆಗಿ ಸಿಗುವಂಥದ್ದು 55,200 ಎಲ್ಲ ಒಂದು ಲೆವೆಲ್ಸನ್ನು ನಾವು ಮಾರ್ಕ್ ಮಾಡಿ ಇಟ್ಕೊಳ್ಳೋಣ. ವೆದರ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗಲಿ ಗ್ಯಾಪ್ ಡೌನ್ ಆಗಲಿ ನಮ್ಮ ಒಂದು ಲೆವೆಲ್ಸ್ಗಳು ಆಲ್ರೆಡಿ ನಮಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ನಮಗೆ ಒಂದು ಯಾವ ರೀತಿ ಟ್ರೇಡ್ ಸಿಗುತ್ತೋ ಆ ರೀತಿ ಆ ಲೆವೆಲ್ಸೇ ತೊಗೊಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ನನಗೆ ಫಸ್ಟ್ ಈ ಲೈನ್ ಕೆಳಗಡೆ ಬ್ರೇಕ್ ಆಯಿತು ಅಂತಂದರೆ 55,100ವರೆಗೂ 500 ಪಾಯಿಂಟು ಇಸ್ ತುಂಬ ಯೂಜ್ ಪಾಯಿಂಟ್ ನಮಗೆ ಡೌನ್ ಸೈಡ್ಗಿದೆ. ಅದನ್ನು ಬ್ರೇಕ್ ಆಯಿತು ಅಂತಂದರೆ 54,600 ಆರ್ 54,700ವರೆಗೂ ಮತ್ತೆ ಡೌನ್ಫಾಲ್ಗೆ ಚಾನ್ಸ್ ಇದೆ. ಇಲ್ಲ ಈ ಲೆವೆಲಿಂದನೇ ನಮಗೆ ಮೇಲ್ಗಡೆ ಹೋಗುತ್ತೆ ಅಂತಂದರೆ 55,865 ಅದನ್ನು ಬ್ರೇಕ್ ಆಯಿತು ಅಂತಂದರೆ 56,200. ಸೊ ಮೇಜರ್ ರೆಸಿಸ್ಟೆನ್ಸ್ಗಳು ನಮಗೆ ಇಲ್ಲಿ ಸಿಗ್ತಾ ಇದೆ. ಸೊ ಒಂದೇ ನೋಡ್ಬೋದು, ಇಲ್ಲಿ ನಮಗೆ ಒಂದು ಟ್ರೆಂಡ್ ಲೈನಿನ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡ್ತೀವಿ ಅಂತಂದರೆ ಈ ಪಾಯಿಂಟಿಂದ ಲೋವರ್ ಲೋ ಹೇಗೆ ಮಾಡ್ಕೊಂಡು ಬರ್ತಾ ಇದೆ ಅನ್ನೋದು ನೋಡಿ. ಇದು ಸ್ಟೀಪ್ ಫಾಲ್ ಆಗಿದೆ. ಸ್ಟೀಪ್ ಫಾಲ್ ಆಗಿರೋದ್ರಿಂದ ಇಲ್ಲಿಂದ ಬೌನ್ಸ್ ಕೊಟ್ಟರು ಕೂಡ ಅಷ್ಟು ಈಸಿಯಾಗಿ ಮೇಲಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿಂದನೇ ಮತ್ತೆ ಪುನಃ ಇಮ್ಮಿಡಿಯೇಟ್ ರಿಜೆಕ್ಷನ್ ಕೂಡ ಬರೋದಕ್ಕೆ ತುಂಬ ಸಾಧ್ಯತೆ ಇದೆ. ದಿಸ್ ಈಸ್ ಮೈ ಒಪಿನಿಯನ್, ನಾಟ್ ಎನಿ ಅಡ್ವೈಸರಿ ಅಲ್ಲ ಇದು. ಐ ಆಮ್ ನಾಟ್ ಗಿವಿಂಗ್ ಎನಿ ಅಡ್ವೈಸರಿ ಟು ಟ್ರೇಡ್. ಐ ಆಮ್ ಓನ್ಲಿ ಪ್ಯೂರ್ ಫಾರ್ ಲರ್ನಿಂಗ್ ಪರ್ಪಸ್ ಅಷ್ಟೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಸೊ ದೋಸ್ ವಾಂಟ್ ಟು ಈಗರ್ಲಿ ಅದನ್ನು ಕಲಿಬೇಕು ಅಂತ ಇದ್ದರೆ ಚಿಕ್ಕ ಚಿಕ್ಕ ಒಂದು ಸ್ಟೆಪ್ಸಲ್ಲಿ ನಾನು ಹೇಳ್ಕೊಡ್ತೀನಿ. ಆಸ್ ಪರ್ ದಟ್ ನೀವು ಗೋತ್ರು ಮಾಡ್ಬೋದು. ಓಕೆ, ಇಟ್ಸ್ ಓನ್ಲಿ ಫಾರ್ ಪ್ಯೂರ್ಲಿ ಲರ್ನಿಂಗ್ ಪರ್ಪಸ್. ಹೇಗೆ ಈ ಒಂದು ಲೆವೆಲ್ಸ್ ವರ್ಕ್ ಆಗುತ್ತೆ ಅನ್ನೋದನ್ನು ಅಬ್ಸರ್ವೇಷನ್ ಮಾಡಿ. ಓಕೆ, ಐ ಹೋಪ್ ಯು ಗಾಟ್ ರೈಟ್ ಇನ್ಫಾರ್ಮೇಷನ್ ಅಥವಾ ರೈಟ್ ನಾಲೆಡ್ಜ್ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.